ಅಲ್ಲ ಇವತ್ತು ಚರ್ಚೆ ಮಾಡಿ ಅವ್ರು ಹೇಳಿದ್ದೆ ಹೋಗ್ಬಿಟ್ರೆ ನಾವೇನ್ಕಿರೋದು ಅಲ್ಲ ನಾಳೆ ಮತ್ತೆ ಮಾತಾಡ್ಬೋದು. ಈಗ ಇದು ಸ್ಟೇಟ್ಮೆಂಟ್ ಮಾತ್ರ ಮಾಡಿದ್ದು ಮುಖ್ಯಮಂತ್ರಿ ಹೇಳಿದ್ಮೇಲೆ ನಾನು ಹೇಳಬೇಕು ಅಪೋಸಿಷನ್ ಇಲ್ಲ ಸ್ಟೇಟ್ಮೆಂಟ್ ಮಾಡಿದ್ರೆ ಹೇಳ್ಬೇಕಂತ ಇಲ್ಲ. ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ ನೋಡಿ ಪೊಲಿಟಿಕಲ್ ಸ್ಟೇಟ್ಮೆಂಟ್ ಇಲ್ಲ ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ಲಿಕ್ಕೆ ಇಲ್ಲ. ಈಗ ವಿಜಯ ಮಾತಾಡಿ ಉತ್ತರ ಕೊಡ್ಲೇಬೇಕು. ನಾಳೆ ಬೇರೆ ತಂದು ನೀವು ಮಾತಾಡಿ. ಈಗ ಸ್ಟೇಟ್ಮೆಂಟ್ ಮೇಲೆ ಮಾತಾಡ್ಲಿಕ್ಕೆ ಇಲ್ಲಲ್ಲ. ಸ್ಟೇಟ್ಮೆಂಟ್ ಮೇಲೆ ಸ್ಟೇಟ್ಮೆಂಟ್ ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಈಗ ಅದು ಬರೀ ಸ್ಟೇಟ್ಮೆಂಟ್ ಮಾತ್ರ. ನೀವು ನಾಳೆ ಬೇಕಾದ್ರೆ ಡಿಸ್ಕಷನ್ ಕೇಳಿ. ಗೌರ್ಮೆಂಟ್ ಸ್ಟೇಟ್ಮೆಂಟ್ ಡಿಸ್ಕಷನ್ಗೆ ಅವಕಾಶ ಇಲ್ಲ. ಆಯ್ತು ನೋಡಿ ಈಗ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕಷನ್ ಇಲ್ಲ. ನಾಳೆ ನೀವು ಬೇರೆ ಡಿಸ್ಕಷನ್ ಕೇಳಿ ಬೇಡ ಹಾಗೆಲ್ಲ ಅಲ್ಲ. ಸ್ಟೇಟ್ಮೆಂಟ್ ಎಲ್ಲ ಚರ್ಚೆ ಮಾಡ್ತಿದೆ. ಸ್ಟೇಟ್ಮೆಂಟ್ ಅಲ್ಲಿ ಎಲ್ಲಿ ಕೂಡ ಚರ್ಚೆ ಮಾಡ್ಲಿಕ್ಕೆ ಇಲ್ಲ. ಆದ ಕಾರಣ ನೀವು ನಾಳೆ ಬೇರೆ ಡಿಸ್ಕಷನ್ಗೆ ಹಾಗೆಲ್ಲ ನೋಡಿ. ಸ್ಟೇಟ್ಮೆಂಟ್ ಸರ್ಕಾರ ಸ್ಟೇಟ್ಮೆಂಟ್ ಕೊಟ್ಟಾಗ ಅದರ ಬಗ್ಗೆ ಮತ್ತೆ ಚರ್ಚೆಗೆ ಅದು ಸ್ಟೇಟ್ಮೆಂಟ್ ನೀವು ನಾಳೆ ಏನ್ ಬೇಕಾದ್ರೆ ಚರ್ಚೆಗೆ ತಗೊಂಡು ನಾಟ್ ಕರೆಕ್ಟ್. ಆಯ್ತು ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? ವಿರೋಧ ಮಾಡ್ತೀರಾ ಸ್ವಾಗತ ಮಾಡ್ತೀರಾ? 17%ನಲ್ಲಿ ಆಗ್ತಕ್ಕಂಥ ರೀತಿಯಲ್ಲಿ ಹಂಚಿದ್ದೇವೆ. ನೀವು ಯಾಕೆ ಅರ್ಥ ಮಾಡ್ಕೊಳ್ಳೋದಿಲ್ಲ ನೋಡಿ ಅಧ್ಯಕ್ಷರೇ, ನೋಡಿ ಸ್ಟೇಟ್ಮೆಂಟ್ ಮೇಲೆ ಗೌರ್ಮೆಂಟ್ ಸ್ಟೇಟ್ಮೆಂಟ್ ಚರ್ಚೆ ಮಾಡಕ್ಕೆ ಅವಕಾಶ ಇಲ್ಲ. ಈಗ ಒಂದು ವಿಶೇಷ ಪ್ರಕಟಣೆ. ನಾನು ನನ್ನ ಜೀವನದಲ್ಲಿ ರಾಜಕೀಯ ಜೀವನದಲ್ಲಿ 42 ವರ್ಷ ಆಗಿದೆ. ಮಾತ್ರ ಈಗ ಹೇಳಿಕೊಂಡು ಹೋಗಿರ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈಗಲೂ ನಿಮ್ಮಲ್ಲಿ ನೀವು ನಮಗೆ ಭಯನೇ ಇಲ್ಲ ನಿಮ್ ಕಂಡ್ರೆ. ಪಲಾಯನ ಮಾಡ್ತಾ ಇದ್ದೀರಾ? ನೀವು ಬೇರೆ ತನ್ನಿ ಚರ್ಚೆ ಮಾಡುವ. ಈಗ ವಿಧಾನ ಪರಿಷತ್ಗೆ ಹೋಗಿದ್ದಾರೆ. ನೋಡಿ ನೀವು ನಾಳೆ ಚರ್ಚೆ ಮಾಡಿ ಅಲ್ಲ ಚರ್ಚೆ ಮಾಡಿ ನಾಳೆ ಬೇಕಾದಷ್ಟು ಸರಿ ಆಗಿದೆ. ನನ್ಗೆ ಗೊತ್ತಿಲ್ಲಪ್ಪ. ಅಲ್ಲ ನೀವು ಗವರ್ಮೆಂಟ್ ಸ್ಟೇಟ್ಮೆಂಟ್ ಮೇಲೆ ಚರ್ಚೆ ಮಾಡಿದ್ರೆ ಅದು ಆ ಕಡೆಗೆ ಡಿಸ್ಕಷನ್. ಅದೇ ಸ್ಟೇಟ್ಮೆಂಟ್ ಹೇಗೆ ಆಗ್ತದೆ ಹೇಳಿ? ಸ್ಟೇಟ್ಮೆಂಟ್ ಕ್ಲಾರಿಫಿಕೇಶನ್ ನೀವು ನಾಳೆ ಬೇಗ ರಿಸರ್ವೇಶನ್ ನಮ್ಮ ಸರ್ಕಾರದಲ್ಲಿ ಮಾಡಿರುವಂತದ್ದು ಆಯ್ತು, ಮಾಡಿರುವಂತದ್ದು ಅದು ಆಯ್ತು. ಏನು ರಿವೈಸ್ ಮಾಡಿ ಹೊಸದಾಗಿ ಮಾಡಿರೋದಲ್ಲ. ಒಂದು ದೊಡ್ಡ ಪ್ರಕರಣ ನಮ್ಮ ಸರ್ಕಾರದಲ್ಲಿ ಮಾಡಿರೋದ್ರ ಬಗ್ಗೆ ನಮ್ಮ ಹೇಳಿಕೆಯನ್ನು ಕೊಡ್ಲಿಕ್ಕೆ ವಿಶೇಷ ಪ್ರಕಟಣೆ ಇದೆ. ಒತ್ತಾಯ ಹಿಂದೆ ಎಲ್ಲ ಮಾಡಿದಾಗ ಅವಕಾಶ ಕೊಟ್ಟಿದ್ದಾರೆ. ಬೇಕಾದಷ್ಟು ಅವಕಾಶ ಸ್ಟೇಟ್ಮೆಂಟ್ಗೆ ಹೌದು ಬೇಕಾದಷ್ಟು ಕೊಟ್ಟಿದ್ದಾರೆ. ನಾನ್ ಕೇಳುವಂತ ಕೊಟ್ಟಿದ್ದಾರೆ. ಆಯ್ತು ಸುಮ್ಮನೆ ಮಾತಾಡಬೇಡ. ಏನ್ ಮಾತಾಡೋದು ಕೂತ್ಕೊಳ್ಳಿ. ಬಸಂತಪ್ಪ ನೀ ಕೂತ್ಕೊಳ್ಳಿ. ನೀನ್ ಯಾಕೆ ಚರ್ಚೆ ಮಾಡ್ತೀಗ? ಈಗ ಧೈರ್ಯ ಇದ್ದಿದ್ರೆ ಸಿಎಂ ಅವರು ಎದುರು ಓಡಾಗಬಾರ್ದು. ನೋಡಿ ವಿಧಾನ ಪರಿಷತ್ಗೆ ಹೋಗ್ಲಿಕ್ಕೆ ಧೈರ್ಯ ಆದ ನಂತರ ಒಂದು ಸ್ಟೇಟ್ಮೆಂಟ್ ಕೊಡ್ಬೇಕು. ಸರ್ಕಾರ ನಮ್ಮ ಸರ್ಕಾರ ಹೋಗ್ಬೇಕು. ಬಸಂತಪ್ಪ ಹೊಸದಾಗಿ ಏನ್ ಮಾಡಿದ್ದಾರೆ ಇವ್ರು ಹೇಳ್ಬೇಕಲ್ಲ. ನಮ್ಮ ಸರ್ಕಾರ ನಾವು ಒಳ ಮೀಸಲಾತಿಯನ್ನ ತಂದಿದ್ರಿ. ನಾವು ಸದಾಶಿವ ಆಯೋಗ ಇತ್ತಲ್ಲ, ಸದಾಶಿವ ಆಯೋಗ ಇವ್ರು ನೇಮಕ ಮಾಡಿದ್ರು. ಕೊಟ್ಟಿರಲ್ಲ, ನಾವು ಕೊಟ್ಟಿದ್ದು. ಆಯೋಗಕ್ಕೆ ಬಸವರಾಜ ಬೊಮ್ಮಾಯಿ ಅವರು ಈ ಒಳ ಮೀಸಲಾತಿ ಚರ್ಚೆ ಮಾಡಿ ಆಯ್ತು. ನಾಳೆ ಚರ್ಚೆ ಮಾಡಿ. ಈಗ ಒಂದು ವಿಶೇಷದ ಪ್ರಕಟಣೆ ಮಧ್ಯದಲ್ಲಿ ಮಾಡ್ತಾ ಇದ್ದಾನೆ. ಇಂದು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಶ್ರೀ ಡಿ ದೇವರಾಜ ಅರಸ್ರವರ 110ನೇ ಜನ್ಮ ದಿನಾಚರಣೆ. ಸುಮಾರು 4 ದಶಕಗಳಿಗೂ ಹೆಚ್ಚು ಕಾಲ ಜನಪ್ರತಿನಿಧಿ ಸೇವೆ ಸಲ್ಲಿಸಿದ ಶ್ರೀ ಡಿ ದೇವರಾಜ ಅರಸ್ರವರ ರಾಜ್ಯದ ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದವರು.
ದೇವರಾಜ ಅರಸರವರು ಕೇವಲ ಒಬ್ಬ ರಾಜಕಾರಣಿ ಆಗಿರಲಿಲ್ಲ, ಅವರ ದೂರಗಾಮಿಯಾಗಿ ಚಿಂತನೆ ಮಾಡಬಲ್ಲ ದಾರ್ಶನಿಕ ಹಾಗೂ ಸಮಾಜ ಸುಧಾಕರಾಗಿದ್ರು. ಜನತಾ ಮನೆಗಳ ನಿರ್ಮಾಣ, ಮಹಿಳೆಯರು ಮತ್ತು ಮಕ್ಕಳಿಗೆ ಪೌಷ್ಟಿಕಾಂಶಯುಕ್ತ ಆಹಾರ ವಿತರಣೆ, ನಿರುದ್ಯೋಗಿಗಳಿಗೆ ಸ್ಟೈಪೆಂಡರಿ, ಭಿಕ್ಷುಕರ ಪುನರ್ವಸತಿ ಕೇಂದ್ರ ಸ್ಥಾಪನೆ ಮಾಡಿರುವುದು ಇದಕ್ಕೆ ಉದಾಹರಣೆ ಆಗಿದೆ. ಹಿಂದುಳಿದ, ದಲಿತ, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದ ನಾಯಕರಿಗೆ ಅವಕಾಶ ಕೊಟ್ಟು ಬೆಳೆಸಿದ ಮೇರು ವ್ಯಕ್ತಿಯಾಗಿದ್ದರು. ಭೂ ಸುಧಾರಣೆ, ಕಾನೂನು, ಮೀಸಲಾತಿ ನೀತಿ, ಜೀತ ಪದ್ಧತಿ ನಿರ್ಮೂಲನೆ, ಮಲಹೋರ ಪದ್ಧತಿ ನಿಷೇಧ, ಋಣಭಾರ ಸೇರಿದಂತೆ ಹಲವು ದಿಟ್ಟ ನಿರ್ಧಾರ ಕೈಗೊಂಡು ಅನುಷ್ಠಾನಕ್ಕೆ ತರುವ ಮೂಲಕ ಕಾರಣಕರ್ತರಾಗಿದ್ದಾರೆ. ಸಾಮಾಜಿಕ ಪರಿವರ್ತನಾ ಹರಿಕಾರ, ಪ್ರಗತಿಪರ ಸಾಧನೆಗಳ ಸರ್ದಾರ ದಿವಂಗತ ದೇವರಾಜ ಅರಸು ಅವರನ್ನು ಹಾಗೂ ಅವರು ರಾಜ್ಯಕ್ಕಿಂತ ಅದ್ಭುತ ಕೊಡುಗೆಗಳನ್ನು ಅವರ ಜನ್ಮ ದಿನಾಚರಣೆ ಈ ಸಂದರ್ಭ ಸ್ಮರಿಸುವುದು ನಮ್ಮೆಲ್ಲ ಆದ್ಯ ಕರ್ತವ್ಯವಾಗಿದೆ. ಬಹುಶಃ ಯಾಕೆಂತ ಹೇಳಿದ್ರೆ ಬಹಳಷ್ಟು ನಮ್ಮ ಎಲ್ಲ ಹಿರಿಯರಿದ್ದಾರೆ, ನಾವು ಬರೀ ಆಚರಣೆ ಮಾಡ್ತೇವೆ ಹೊರತು ಅದು ನಾವು ಸಂದೇಶ ಕೊಡ್ತಾ ಇಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕೂಡ ಈ ರೀತಿಯ ಒಂದು ದೊಡ್ಡ ಮಟ್ಟದ ವ್ಯಕ್ತಿತ್ವ ನಮ್ಮ ಸಭೆ ಕೊಟ್ಟಿದ್ದಾರೆ, ಅವರು ವಿಶೇಷವಾಗಿ ಮಾಡ್ತೇವೆ. ಮೀಸಲಾತಿಗೆ ನಮ್ಮ ಸರ್ಕಾರ ಇದ್ದಾಗ ಚಾಲನೆ ಎಂತಾಗೆ ಚರ್ಚೆ ಮಾಡಿದ್ ನಾವು. ಅಧ್ಯಕ್ಷ ಅಶೋಕ್ ಸರ್, ರೂಲ್ಸ್ ನಂಬರ್ ಅಧ್ಯಕ್ಷ ಒಂಚೂರು ಕೇಳಿಸ್ಕೊಳ್ಳಿ. ರೂಲ್ಸ್ ಮಾನ್ಯ ಕಾನೂನು ಸಚಿವರೇ, ರಂಗನಾಥ್ 345 ಅಧ್ಯಕ್ಷ 345 ಏನ್ ಹೇಳುತ್ತೆ ಸರ್? ವಿಧಾನಸಭಾ ಅಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಅಂತ ಹೇಳಿಕೆಯ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿರುವುದಿಲ್ಲ. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ ಇದೆ ಇದರಲ್ಲಿ. ನೋಡಿ ಅಲ್ಲ ಸರ್, ರೂಲ್ಸ್ ಮತ್ತೆ ನೋಡಿ ಬಹಳ ಸ್ಪಷ್ಟವಾಗಿದೆ. ಸರ್ಕಾರ ಕೊಟ್ಟಂತ ಸ್ಟೇಟ್ಮೆಂಟ್ ಮೇಲೆ ಚರ್ಚೆಗೆ ಅವಕಾಶ ಇಲ್ಲ, ಬಹಳ ಸ್ಪಷ್ಟವಾಗಿದೆ. ಆದರೆ ಏನಾದ್ರೂ ಸದಸ್ಯ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಬಹುದು, ಕೊಡ್ಲೇಬೇಕಂತ ಕೂಡ ಇಲ್ಲ. ಏನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಇಲ್ಲ ಅಂದ್ರೆ ಸರ್ಕಾರ ನಾಳೆ ಕೇಳ್ಬೋದು ನಿಮ್ಗೆ. ನೀವು ಈ ರೂಲ್ಸ್ ಮಾಡಿದ ನಂತರ ಪ್ರಶ್ನೆ ಕೇಳಲಿಕ್ಕೆ ಅವಕಾಶ ನೀಡಬಹುದು ಅಂತ ಹೇಳಿದ ಮೇಲೆ ಕೊಡ್ಬೇಕಲ್ಲ. ಇವತ್ತಾಕಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿ ವಿಧಾನ ಪರಿಷತ್ತಿನಲ್ಲಿ ಈಗ ಹೋಗಿ ಅಲ್ಲಿ ಕೂಡ ಮಾತಾಡ್ಲಿಕ್ಕಿದೆ. ಈ ಮಧ್ಯೆ ಚರ್ಚೆ ಸದ್ಯಕ್ಕೆ ನಿಲ್ಲುವುದಿಲ್ಲ, ಬೇರೆ ಚರ್ಚೆಗಳು ಕೂಡ ಎಲ್ಲ ಇದೆ. ನಾಳೆ ನೀವು ಚರ್ಚೆ ಮಾಡಿಲ್ಲ, ಸದನದಲ್ಲಿ ಹೇಳಿಕೆ ಕೊಟ್ಟ ನಂತರ ಸದನದ ಆಸ್ತಿ ನಾಳೆ ಮಾಡಿ. ಇವತ್ತಿಗೆ ಮುಗೀತಾ? ಇವತ್ತಿಗೆಲ್ಲ ಇವತ್ತು ಮುಗೀತು. ನಾನು ಹೇಳಿದ್ದೇನೆ ವಿಷಯ ಇದು ನೋಡಿ, ರೂಲ್ಸ್ ಮಾತಾಡಿದಲ್ಲ. ಅದಕ್ಕೆ ನಾನು ಹೇಳುವಂತದ್ದು ನಾಳೆ ಕೂಡ ಅಧಿವೇಶನ ಇದೆ, ನಾಳೆ ಕೂಡ ಅಸೆಂಬ್ಲಿ ಇದೆ. ನಾಳೆ ನೀವು ನಾನು ಏನ್ ಮಾಡಪ್ಪ, ರೂಲ್ಸ್ ಅಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ? ರೂಲ್ಸ್ ಅಲ್ಲಿ ಹೋಗೋ ತಪ್ಪ? ಸ್ಟೇಟ್ಮೆಂಟ್ ಇಲ್ಲ ಅಂತ ಸ್ಪಷ್ಟವಾಗಿದೆ. ಅವ್ರಿಗೆ ಓದ್ತೇನೆ. ವಿಧಾನಸಭಾಧ್ಯಕ್ಷರ ಅನುಮತಿ ಪಡೆದು ಸಾರ್ವಜನಿಕ ಮಹತ್ವದ ವಿಷಯದ ಮೇಲೆ ಹೇಳಿಕೆ ನೀಡಬಹುದು. ಇದು ಸಾರ್ವಜನಿಕ ಮಹತ್ವದ ವಿಷಯ ಅಲ್ವಾ? ಕೇಳಿ, ಆ ಹೇಳಿಕೆ ನೀಡಬಹುದು. ಮಾನ್ಯ ಮುಖ್ಯಮಂತ್ರಿಗಳು ಸಭಾಧ್ಯಕ್ಷರ ಅನುಮತಿಯನ್ನ ಕೋರಿ ಅವರ ಅನುಮತಿ ಸಿಕ್ಕ ಮೇಲೆ ಅಂತ ಹೇಳಿಕೆಯನ್ನ ಮಾಡಿದ್ದಾರೆ. ಅಂತ ಹೇಳಿಕೆ ಮೇಲೆ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ಒಂದು ಸೆಕೆಂಡ್ ಓದ್ತೀನಿ, ಮುಂದಿಂದು ಓದ್ತೀನಿ ನಾನು. ಆದರೆ ರಾಜ್ಯಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಪಡೆಯುವ ಉದ್ದೇಶಕ್ಕಾಗಿ ಪ್ರಶ್ನೆಗಳನ್ನು ಕೇಳಲು ಸದಸ್ಯರಿಗೆ ಅನುಮತಿ ನೀಡಬಹುದು. ದಿಸ್ ಈಸ್ ದ ಪ್ರಿರೋಗೇಟಿವ್ ಆಫ್ ದಿ ಸ್ಪೀಕರ್ ಆಫ್ ದಿ ಚೇರ್. ಯು ಕೆನಾಟ್ ಫೋರ್ಸ್. Yes, you cannot force. Not force. ಅಧ್ಯಕ್ಷ ರಿಕ್ವೆಸ್ಟ್ ಮಾಡ್ತಾ ಇರೋದು. The issue is closed. ಅಲ್ಲ ಸರ್, ರಿಕ್ವೆಸ್ಟ್ ಮಾಡ್ತಾ ಇರೋದು. ಪ್ರಶ್ನೆ ಕೇಳಲಿಕ್ಕೆ ಇಲ್ಲಿ ಮಾನ್ಯ ಅಧ್ಯಕ್ಷರೇ, ಅಲ್ಲ ಕಾನೂನು ಸಚಿವರು ರೂಲ್ 35 ಓದಿ ಯು ಕಾನ್ ಫೋರ್ಸ್ ಕೊಡಬಹುದು ಅಂತ ತಾವು ಹೇಳಿದಾರ. ಒಂದು ರೂಲ್ಸ್ ಅಧ್ಯಕ್ಷರೇ, ಇನ್ನೊಂದು ನ್ಯಾಚುರಲ್ ಜಸ್ಟಿಸ್ ಅಂತ ಒಂದು ಪದ ಇದೆ.
ನ್ಯಾಚುರಲ್ ಜಸ್ಟಿಸ್ ಏನು, ಒಬ್ಬರು ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಮಾಡಿದ ಮೇಲೆ ಆ ಸ್ಟೇಟ್ಮೆಂಟ್ಗೆ ಕ್ಲಾರಿಫಿಕೇಶನ್ ಕೇಳೋದು ಇಟ್ ಇಸ್ ನ್ಯಾಚುರಲ್. ಈಗ ನಮ್ಮ ಪ್ರತಿಪಕ್ಷದ ನಾಯಕರು ಕ್ಲಾರಿಫಿಕೇಶನ್ ಕೇಳುವಾಗ ಕ್ಲಾರಿಫಿಕೇಶನ್ಗೂ ಕೊಡದೇನೆ ವಿರೋಧ ಪಕ್ಷದ ಒಂದು ಹಕ್ಕಾದ ವಾಕೌಟ್ ನ ಮುಖ್ಯಮಂತ್ರಿಗಳು ಹಕ್ಕನ್ನು ಚಲಾಯಿಸ್ಬಿಟ್ರೆ ಹೆಂಗಾಗತ್ತಿದ್ದು? ಇದು ನಮ್ಮ ಹಕ್ಕು ವಾಕೌಟ್ ಮಾಡೋದು, ಮುಖ್ಯಮಂತ್ರಿಗಳ ವಾಕೌಟ್ ನೀವು ಹೇಳಿಕೆ ಕೊಟ್ಟಂತ್ರ ಜೀರ್ಣಿಸ್ಕೊಳ್ಳೋ ಶಕ್ತಿನೂ ಬೇಕು ನಿಮಗೆ. ನೀವು ಉತ್ತರ ಹೇಳಿಕೆ ಕೊಟ್ಟಂತ್ರ ಒಂದು ಪ್ರಶ್ನೆ ನೀವು ನಾಳೆ ಒಂದು ಬೇರೆ ಚರ್ಚೆ ಇಲ್ಲಲ್ಲ. ಬೇರೆ ಯಾವ ನೀವು ಕೊಡಬಹುದು ಅಂತ ಇದೆ ನೋಡಿ. ನೀವು ಕ್ಲಿಯರ್ ಆಗಿ ಹೇಳಿದ್ದಾರೆ ಇಲ್ಲಿ ಸದಸ್ಯರಿಗೆ ಅನುಮತಿ ನೀಡಬಹುದು ಅಂತ. ನೀಡಬಹುದು ಅಂದ್ರೆ ನೀವೇ ಪಾರ್ಶಾಲಿಟಿ ಮಾಡ್ತಾ ಇದ್ದೀರಾ? ಇಲ್ಲ, ಅವ್ರಿಗೆ ಕೊಟ್ಬಿಟ್ಟು ನಮ್ಗೆ ಕೊಡಲ್ಲ ಅಂದ್ರೆ ಪಾರ್ಶಾಲಿಟಿ. ಅವಕಾಶ ಇಲ್ಲ ಅಂತ ಇದೆ. ಬೇರೆ ಏನಾದ್ರೂ ರೂಪದಲ್ಲಿ ನೀವು ಕೇಳಿ ಅವಕಾಶ ಕೊಡ್ತೇನೆ. ಯಾವುದೇ ರೂಪದಲ್ಲಿ ಕೇಳಲಿಕ್ಕೆ ಆಗುದಿಲ್ಲ. 35 ಬಿಲ್ಲು ಪಾಸ್ ಮಾಡಿಕೊಟ್ಟಿದ್ದೀರಿ. ರಾತ್ರಿ 10 ಗಂಟೆ ಅಂದ್ರೆ 10 ಗಂಟೆ ಹೇಳ್ದಂಗೆ ಕೇಳಿದಿರಿ. ಈಗ ಮುಖ್ಯಮಂತ್ರಿಗಳು ಮಾಡಿದ್ಮೇಲೆ ನೀವು ಕೊಡಬಹುದು ಅಂತ ಇದೆ. ಸ್ಟೇಟ್ಮೆಂಟ್ ಮಾಡಿ ಅದರಲ್ಲಿ ಮತ್ತೆ ಮುಖ್ಯಮಂತ್ರಿಗೆ ವಿಧಾನ ಪರಿಷತ್ತಲ್ಲಿ ತುರ್ತಾಗಿ ಹೋಗಬೇಕಾದ ಸ್ಟೇಟ್ಮೆಂಟ್ ಸಿಎಂ ಅಂತ ಅವ್ರಿಗೆ ನಮ್ಮ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಬಿಲ್ಲಿಗೆ ಸಂಬಂಧಪಟ್ಟಾಗೆ ತಾವೆಲ್ಲ ಕೂಡ ಕೇಳಿದ್ದೀರಿ. ಸಮಯದ ಅವಕಾಶ ನೀವು ಪ್ರಶ್ನೆಗೆ ಅವಕಾಶನೇ ಕೊಡ್ತಾ ಇಲ್ಲ ಅಂದ್ರೆ ಸರ್ಕಾರ ಏನೋ ಮುಚ್ಚಿಡ್ತಾ ಇದೆ ಅಂತ ಅರ್ಥ. ಇಲ್ಲಿ ಮುಚ್ಚಿಡ್ತಾ ಇದೆ ಅಂತ ಭಯ ಇದಕ್ಕೆ, ಸರ್ಕಾರಕ್ಕೆ ಏನು ಭಯ ಇದಕ್ಕೆ? ವಿರೋಧ ಪಕ್ಷದ ನಾಯಕರು 4 ಜನ ಪ್ರಶ್ನೆ ಕೇಳಲಿಕ್ಕೆ ಹತ್ರ ತಯಾರಿಲ್ಲ ಅಂದ್ರೆ ಏನು ಅದಕ್ಕೆ ಉತ್ತರ ಆಮೇಲೆ ಕೊಡ್ಲಿರಿ. ಪ್ರಶ್ನೆ ಕೇಳಲಿಕ್ಕೆ ಏನು ಅವಕಾಶ ಇಲ್ಲ. ನಾವು ಪ್ರಶ್ನೆ ಕೇಳ್ತೀರಿ, ಉತ್ತರ ಆಮೇಲೆ ಕೊಡ್ಲಿ. ಉತ್ತರ ಆಮೇಲೆ ಕೊಡ್ಲಿ ಬೇಡ. ದಲಿತ ನಾಯಕರಿದ್ದಾರೆ, ಪರಮೇಶ್ವರ್ ದಲಿತ ನಾಯಕರಿದ್ದಾರೆ. ಪರಮೇಶ್ವರ್ ಬಿಚ್ಚಡದೇನಿಲ್ಲ, ಮುಚ್ಚಡದೇನು ಇಲ್ಲ, ಎಲ್ಲ ಬಹಿರಂಗ ಆಗೋಯ್ತು. ಅವಕಾಶ ಕೊಡಿ ದಯಮಾಡಿ. ಒತ್ತಾಯಕ್ಕೆ ಒಳಗಾಗಬೇಡ್ರಿ. ದಯಮಾಡಿ ಒತ್ತಾಯಕ್ಕೆ ಒಳಗಾಗಬೇಡಿ. ಯಾರಿಗೂ ಹೆದರುವಂತ ಅವಶ್ಯಕತೆ ಇಲ್ಲ. ನೀವು ನವೆಂಬರ್ದಲ್ಲಿ ನೀವು ಮಂತ್ರಿಗಳು ಹೇಗೆ ಆಗ್ತೀರಿ? ಹೇಳಿ ಸರ್, ನೀವೇ ಹೇಳಿ. ನವೆಂಬರ್ದಲ್ಲಿ ಮಂತ್ರಿ ಮಾಡ್ತಾ ಅಂತ ಹೇಳ್ಬಿಟ್ರಿ ಅವ್ರಿಗೆ. ತಾವು ಒಂದೇ ನಿಮಿಷ. ತಾವು ಅಧ್ಯಕ್ಷರೇ, ವಿಧಾನ ಪರಿಷತ್ಗೆ ಮುಖ್ಯಮಂತ್ರಿಗಳು ಹೋಗಿದ್ದಾರೆ, ಅದಕ್ಕೆ ಉತ್ತರ ಕೊಡಕ್ಕಾಗಲ್ಲ ಅಂತೀರಾ. ಅಲ್ಲಿವರೆಗೂ ಅವ್ರು ಹೋಗ್ಲಿ, ಉತ್ತರ ಅಲ್ಲಿ ಹೇಳ್ಬಿಟ್ಟು ಇಲ್ಲೇ ಇಷ್ಟೇನು ಹೇಳಿದ್ರೆ ಅಷ್ಟೇ ತಾನೇ ಹೇಳ್ಬಿಟ್ಟು ಬರೋದು. ಅಲ್ಲಿವರೆಗೂ ನಾವು ಚರ್ಚೆ ಮಾಡೋಣ. ಅದಾದ್ಮೇಲೆ ಅವ್ರು ಬಂದು ರಿಪ್ಲೈ ಮಾಡಲಿ. ನೋಡಿ, ಇದು ಬಹಳ ಜರೂರಾದಂಥದ್ದು, ದಲಿತರಿಗೆ ಸಂಬಂಧಪಟ್ಟಿದ್ದು, ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ರಾಜ್ಯದ ಜನ ನೋಡ್ತಾ ಇದ್ದಾರೆ ಈ ಸರ್ಕಾರ ಮಾಡಿರೋದು ಸರಿನೋ ತಪ್ಪೋ ವಿಶ್ಲೇಷಣೆ ಮಾಡೋ ಅಧಿಕಾರ ವಿರೋಧ ಪಕ್ಷಕ್ಕೆ ಸಂವಿಧಾನದತ್ತವಾಗಿ ಬಂದಿದೆ. ಅದನ್ನ ನಾವು ಕೇಳ್ತಾ ಇದ್ದೀರಿ, ಈ ಪೀಠಕ್ಕೆ ಕೇಳ್ತಾ ಇದ್ದೀರಿ. ಸಂವಿಧಾನವನ್ನ ಉಳಿಸಿ, ಸಂವಿಧಾನವನ್ನ ರಕ್ಷಣೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀರಿ. ನೀವು ರಿಜೆಕ್ಟ್ ಮಾಡಿದ್ರೆ ನೀವು ಒನ್ ಸೈಡ್ ಆಗೋತೀರಾ. ನೀವು ಅಧ್ಯಕ್ಷರೇ, ಒನ್ ಸೈಡ್ ಮಾಡಬೇಡಿ. ನೀವು ಇದು ಒಳ್ಳೇದಲ್ಲ. ಇದು ಬೇಡ. ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ ನಾವು. ಚರ್ಚೆನೇ ಇಲ್ಲ, ಕ್ಲಾರಿಫಿಕೇಶನ್ ಕೇಳ್ತಾ ಇದ್ದೇವೆ. ಇದರಲ್ಲಿ ಚರ್ಚೆ ಮಾಡೋದೇನೈತೆ? ಈಗ ಅವರು 6% 5% ಅಂದ್ರು. ಯಾರು ಕೊಟ್ಟವ್ರೆ? ಕಂಟಿನ್ಯೂ ಮಾಡಿ ಕಂಟಿನ್ಯೂ ಮಾಡಿ ಅವ್ರು ಮಾಡ್ಕೊಳ್ತಾರೆ. ಕಂಟಿನ್ಯೂ ಮಾಡಿ ಅಧ್ಯಕ್ಷರೇ. ಆ ಸಮುದಾಯದ ಅಧ್ಯಕ್ಷರೇ ಜನ ಎಷ್ಟಿದ್ದಾರೆ? ಕಲಾಪಗಳನ್ನ ಕಂಟಿನ್ಯೂ ಮಾಡಿ, ದಯಮಾಡಿ ಕಂಟಿನ್ಯೂ ಮಾಡಿ ತಾವು. ಅಧ್ಯಕ್ಷರೇ, ತಮ್ಮ ತೀರ್ಮಾನ ಅಂತಿಮ. ಅಧ್ಯಕ್ಷರೇ, ತಮ್ಮ ತೀರ್ಮಾನ ಪೀಠ ತೀರ್ಮಾನ ಅಂತಿಮ. ನಾವೆಲ್ಲ ಸಮುದಾಯಗಳು ಒಪ್ಕೊಂಡಿದ್ದೇವೆ.
ಅಧ್ಯಕ್ಷೆ, ನಾವು ಎಲ್ಲಾ ಸಮುದಾಯಗಳು ಒಪ್ಕೊಂಡಿದ್ದೇವೆ. ನಿಮ್ಮದೇ ಕೆಲಸ ಈಗ ನಾಗಮೋಹದ ವರದಿಯನ್ನು ನಾನು ಒಪ್ಪಿದ್ದೇವೆ ನಾವು. ಅಧ್ಯಕ್ಷರೇ, ನಿಮ್ಮ ತೀರ್ಮಾನ ಅಂತಿಮ. ಮಾತಾಡ್ಲಿ. ಕಾನೂನು ಬಗ್ಗೆ ಮಾತಾಡ್ತೀರಿ, ಸಂವಿಧಾನದ ಬಗ್ಗೆ ಮಾತಾಡ್ತೀರಿ, ಇಲ್ಲಿ ಚರ್ಚೆಗೆ ಅವಕಾಶ ಇಲ್ಲ ಅಂತಂದ್ರೆ ಸ್ವಾಮಿ ಯಾಕೆ ಕೊಡ್ಬೇಕು? ಯಾಕೆ ಕೊಡ್ಬೇಕು ನಿಮ್ಗೆ? ಏನ್ ಅಗತ್ಯ ಇದೆ ಇಲ್ಲಿ? ನೀವ್ಯಾಕೆ ಬರ್ಬೇಕಾಗ್ತೀರಿ? ನೀವ್ಯಾಕೆ ಬರ್ಬೇಕಾಗ್ತೀರಿ? ಇವರು ಮೀಸಲಾತಿ ಪರವಾಗಿಲ್ಲ. ಮಾತಾಡಿ, ಇವರು ಮೀಸಲಾತಿ ಪರವಾಗಿಲ್ಲ. ನೋಡಿ, ಅತಿವೃಷ್ಟಿ ಅನಾವೃಷ್ಟಿ ಮತ್ತು ಇದರ ಬಗ್ಗೆ ಮಾತಾಡ್ಲಿಕ್ಕಿದೆ. ಸದಸ್ಯರು ಮಾತಾಡ್ತಾರೆ. ನಾಳೆ ಕೊಡ್ತೇವೆ. ನಾಳೆ ಅದನ್ನು ಮಾಡಿ ಕೊಡ್ತೇನೆ. ಸರ್ದಾಗಿ ಗೊತ್ತ ಅವಕಾಶ ಸ್ಟೇಟ್ಮೆಂಟ್ ಮಾಡ್ರೆ. ಇಸ್ ಸ್ಟೇಟ್ಮೆಂಟ್ ಓನ್ಲಿ. ನಾಳೆ ಎಂದರೆ ನೋಡಿ, ಇದು ಸ್ಟೇಟ್ಮೆಂಟ್ ಮಾತ್ರ. ಈಗ ಅರ್ಧ ಬೀಸ್ ಹಾಕ್ಬೇಕಾ ನಾನು ರೂಲ್ ಬುಕ್? ಬೇಡ, ಯಾಕೆ ನಾಳೆಗೆ ಬೇಕು? ಸನ್ಮಾನ್ಯ ಅಧ್ಯಕ್ಷರೇ, ಬೇಕಲ್ಲ ನಾಳೆಗೆ ಬೇರೆ ರೂಪದಲ್ಲಿ ಕೊಡಿ. ಯಾರು ಒತ್ತಡಕ್ಕೊಳಗಾಗಿದ್ದೀರಿ? ಏನು ಒತ್ತಡಕ್ಕೊಳಗಾಗಿದ್ದೀರಿ? ಅಲ್ಲಿ ನನ್ನ ಕಾನೂನಿನ ಒತ್ತಡಕ್ಕೆ ಒಳಗಾಗಿದ್ದೇನೆ. ಆ ನಿಯಮದ ಮುಗಿದ ಹೋಗಿತ್ತು. ಆ ನಿಯಮ ಪ್ರಕಾರ ನಿಶ್ಚಯ ಮಾಡ್ಬಿಟ್ಟಿದ್ದೀರಾ? ಯಾವುದು ನೋಡಿ, ಪ್ರಶ್ನೆ ಮಾಡಕ್ ಅವಕಾಶ ಆಗ್ಲಿ ಸರ್. ಈಗ ತಾವೇ ನಾಳೆ ಬೆಳಿಗ್ಗೆ ಬೇರೆ ರೂಪದ ತಂದಲ್ಲಿ ಕೊಡುವ ಯಾರು ಬೇಡ ಅಂತ ಹೇಳ್ತಾರೆ.